ನೆನ್ನೆ ಬೇರೆ ಒಂದು ಹೊಸ ಆರ್ಡರ್ ನೋಡಿದೆ. ಅದ್ಭುತವಾದ ತೀರ್ಮಾನ ಸರ್ಕಾರದಲ್ಲಿ, ಭಾಳ ಅದ್ಭುತವಾದ ತೀರ್ಮಾನ. 3 ಜನ ಹಿರಿಯ ಶಾಸಕರಿಗೆ, ಅದರಲ್ಲಿ ಪ್ರಮುಖವಾಗಿ 14 ದಾಖಲೆಯ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರಾಗಿ ವಿಶ್ವದ ಎಕನಾಮಿಸ್ಟ್ ಅವರು, ತಜ್ಞರು ಅವರು ನೆನ್ನೆ ಎಂಥ ದೊಡ್ಡ ಸಾಹಸ ಮಾಡಿದ್ದಾರೆ ನಾಡಿನ ಜನತೆ ಪರವಾಗಿ. ಅವರಿಗೆ ಈಗ ಈ ಮುಖ್ಯಮಂತ್ರಿಗೆ ಆರ್ಥಿಕ ಸಲಹೆಗಾರರು. ಯಾರಾದರೂ ಎಕನಾಮಿಕಲಿ ಆರ್ಥಿಕ ತಜ್ಞರನ್ನ ಇವತ್ತಿನ ಈ 5 ಗ್ಯಾರಂಟಿಯ ಹೊಡೆತ ಏನಿದೆ ನಿಮಗೆ ಸರಿಪಡಿಸ್ಕೊಳ್ಳಿಕ್ಕೆ ಅನುಭವ ಇರತಕ್ಕಂಥ ಒಬ್ಬ ಆರ್ಥಿಕ ತಜ್ಞನ ನೀವು ನೇಮಕ ಮಾಡ್ಕೊಂಡಿದ್ರೆ ಸೆಲ್ಯೂಟ್ ಮಾಡ್ತಿದ್ದೆ ನಿಮಗೆ ಸಿದ್ದರಾಮಯ್ಯನವರೇ. ಇವೇನು ಗಂಜಿ ಕೇಂದ್ರಗಳ ಸರ್ಕಾರದ ಈ ರೀತಿಯ ತೀರ್ಮಾನಗಳು. ಇನ್ನು ದೇಶಪಾಂಡೆ ಅವರು 25 ವರ್ಷ ಮಂತ್ರಿಗಳಾಗಿರ್ಬೋದು. ಅವ್ರ ರಾಜಕೀಯ ಜೀವನದಲ್ಲಿ ಮಂತ್ರಿಗಳಾಗೇ ಇದ್ದರು. ಹಲವಾರು ಪ್ರಮುಖ ರಾಜ್ಯದ ಮುಖ್ಯಮಂತ್ರಿಗಳ ಮಂತ್ರಿಮಂಡಲದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು. ಅವ್ರನ್ನ ಈಗ ತಗೊಂಡೋಗಿ ಅದೆಂಥದ್ದು ಆಡಳಿತ ಸಲಹೆಗಾರ ಆಯೋಗ ಸುಧಾರಣೆ ಮಾಡಲಿಕ್ಕೆ 3ನೇ ಅಧ್ಯಕ್ಷರಿವರೀಗ ಪ್ರಥಮವಾಗಿ ಆರನಹಳ್ಳಿ ರಾಮಸ್ವಾಮಿಯವ್ರನ್ನ ಭವಿಷ್ಯದ SM ಕೃಷ್ಣ ಅವ್ರ ಕಾಲದಲ್ಲಿ ಆಗ ಮಾಡಿದರು, ಒಂದು ವರದಿ ಕೊಡಿ ಅಂತ. ಆಗ ಅವರೊಂದು ವರದಿ ಕೊಟ್ಟರು. ಈಗ ಇತ್ತೀಚೆಗೆ BJP ಸರ್ಕಾರ ಬಂದ ಮೇಲೆ ವಿಜಯ್ ಭಾಸ್ಕರ್ನ ಮಾಡಿದರು. ಅವರು ಒಂದು ವರದಿ ಕೊಟ್ಟಾಗಿದೆ. ಈಗ ಒಂದು ವರ್ಷದಿಂದ ಕೊಟ್ಟಿರಬೇಕು ವರದಿ ಆಡಳಿತ ಸುಧಾರಣೆ ಬಗ್ಗೆ. ಆ ಕೊಟ್ಟವರೆಲ್ಲ 2 ವರದಿ ಅದು ಎಲ್ಲಿ ಹಾಕಿದಿರಿ, ಸ್ವಲ್ಪ ಜನಗಳ ಮುಂದಿಡಿ. ಆ ವರದಿಗಳನ್ನು ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ರಿ? ಅವ್ರು ಸಲಹೆ ಕೊಟ್ಟರಲ್ಲ. ಆರನಹಳ್ಳಿ ರಾಮಸ್ವಾಮಿ ಅವರು ಒಬ್ಬ ಪ್ರಮುಖರಿದ್ದರು, ಅನುಭವಸ್ಥರಿದ್ದರು. ಅವರಿಂದ ಒಂದು ಆಯೋಗದ ವರದಿ ತಗೊಂಡಿದ್ದೀರಿ. ವಿಜಯ್ ಭಾಸ್ಕರ್ ಅವರು ಒಬ್ಬ ನಿಷ್ಠಾವಂತ ಅಧಿಕಾರಿ. ಆ ವ್ಯಕ್ತಿ ಕೈನಲ್ಲೂ ಆಯೋಗದ ಅಧ್ಯಕ್ಷನ ಮಾಡಿ ಒಂದು ವರದಿ ಇತ್ತೀಚೆಗೆ ತಗೊಂಡಿದ್ದೀರಿ. ಆ ವರದಿಲಿ ಕೊಟ್ಟಂಥ ಸಲಹೆಗಳು ಎಷ್ಟು ಇಂಪ್ಲಿಮೆಂಟ್ ಮಾಡಿ ಆಡಳಿತ ಸುಧಾರಣೆ ತಂದಿದ್ದೀರಿ ಹೇಳಬೇಕಲ್ಲ ಜನತೆ ಮುಂದೆ. ಪಾಪ ಈಗ ದೇಶಪಾಂಡೆ ಅವ್ರನ್ನ ತಗೊಂಡೋಗಿ ಅಲ್ಲಿ ಕೂರಿಸಿ ಯಾವ ಆಯೋಗದ ವರದಿ ತಯಾರು ಮಾಡ್ತೀರಿ ಸುಧಾರಣೆಗೆ? ಇಲ್ಲಿ ವಿಧಾನಸೌಧದಲ್ಲಿ ಮಾಡಬಾರದು ಕೆಲಸ ಎಲ್ಲ ಮಾಡ್ಕೊಂಡು ಲೂಟಿ ಹೊಡ್ಕೊಂಡು, ವರ್ಗಾವಣೆ ದಂಧೆನಲ್ಲೂ ಲೂಟಿ ಹೊಡೆದು, ಈ ಆಡಳಿತ ಸುಧಾರಣೆ ಪಾಪ ದೇಶಪಾಂಡೆ ಕೈಯಲ್ಲಿ ಹೆಂಗೆ ಮಾಡಿಸ್ತೀರೀಗ? ಇನ್ನು ರಾಜಕೀಯ ಸಲಹೆಗಾರರು ಇನ್ನೊಬ್ಬರೀಗ BR ಪಾಟೀಲರು ಏನು ಸಲಹೆ ಕೊಡ್ತಾರೆ ರಾಜಕೀಯದಲ್ಲಿ? ಇವ್ರಿಗಿಂತಲೂ ಅನುಭವಿಸ್ತಾರ BR ಪಾಟೀಲರು ರಾಜಕೀಯದಲ್ಲಿ ಸಿದ್ದರಾಮಯ್ಯರಿಗಿಂತ ಅನುಭವಿಸ್ತಿದ್ದಾರಾ BR ಪಾಟೀಲರು? ಸಿದ್ದರಾಮಯ್ಯವ್ರಿಗೆ ಎಂಥ ಅನುಭವ ಇತ್ತು, ಎಂತೆಂಥ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದರು. ಹೈಂದ ಸಮಾಜಗಳ ಐಕಾನ್ ಅವರು, ಹೈಂದ ಸಮಾಜಗಳಿಗೆ ಐಕಾನ್ ಅವರು. ಖರ್ಗೆ ಅಂತ ಒಬ್ಬ ಹಿರಿಯ ಕಾಂಗ್ರೆಸ್ನ ನಿಷ್ಠಾವಂತ ರಾಜಕಾರಣಿ ಕರ್ನಾಟಕದಿಂದ ಹೈಕಮಾಂಡ್ಗೆ ಯಾವ ರೀತಿಯಲ್ಲಿ ಅವ್ರನ್ನ ಎತ್ತಂಗಡಿ ಮಾಡ್ತಕ್ಕಂಥದ್ರಲ್ಲಿ ಇರ್ತಕ್ಕಂಥ ನಿಮ್ಮ ಅನುಭವ, ಪಾಪ BR ಪಾಟೀಲ್ ಅಂತ ರಾಜಕೀಯದ ಅನುಭವ ಇದೆಯಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.